ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಅಜಿತ್ ಪವಾರ್ ಅವರ ಅಕಾಲಿಕ ನಿಧನ ಮಹಾರಾಷ್ಟ್ರ ರಾಜಕಾರಣವನ್ನೇ ಹೊಸ ದಿಕ್ಕಿಗೆ ತಿರುಗಿಸಿದೆ. ಪತಿಯ ಅಂತ್ಯಕ್ರಿಯೆಗಳು ಪೂರ್ಣಗೊಳ್ಳುವ ಮೊದಲೇ ಪತ್ನಿ ಸುನೇತ್ರಾ ಪವಾರ್ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಈ ತುರ್ತು ಪ್ರಮಾಣ ವಚನ ಸರ್ಕಾರ ಉಳಿಸಿಕೊಳ್ಳುವ ರಾಜಕೀಯ ತಂತ್ರವೇ? ಇದರ ಹಿಂದೆ ಬಿಜೆಪಿ ಮಾಸ್ಟರ್ ಮೈಂಡ್ ಇದೆ ಎನ್ನುವ ಮಾತುಗಳು ಸತ್ಯಾನಾ? ಅಜಿತ್ ಪವಾರ್ ವಿಭಜಿಸಿದ್ದ ಎನ್ಸಿಪಿ ಮತ್ತೆ ಒಂದಾಗುತ್ತಾ? ಶರದ್ ಪವಾರ್ ಮುಂದಾಳತ್ವದಲ್ಲಿ ವಿಲೀನ ಪ್ರಕ್ರಿಯೆ ಚುರುಕಾಗ್ತಿದೆಯಾ? ಹಾಗಾದ್ರೆ ಬಿಜೆಪಿ ಶಿಂದೆ ಶಿವಸೇನೆ ಸರ್ಕಾರಕ್ಕೆ ಅಪಾಯವೇ? ಮತ್ತು ಸುನೇತ್ರಾ ಪವಾರ್ ಡಿಸಿಎಂ ಆಗಿರುವುದು ಶಕ್ತಿ ಕೇಂದ್ರವೋ ಕೇವಲ ತಾತ್ಕಾಲಿಕ ಶೀಲ್ಡ್? ಬಿಜೆಪಿ ಶಿಂದೆ ಶಿವಸೇನೆಗೆ ಎನ್ಸಿಪಿ ವಿಲೀನದ ಚಿಂತೆ ಕಾಡ್ತಿದ್ಯಾ? ಎರಡು ಒದ್ದಾಡುತ್ತಿವೆ ಶರದ್ ಪವಾರ್ ಬೀಸಿದ ಬಲೆಗೆ ಸಿಕ್ಕ ಮೀನಿನಂತೆ. ಶರದ್ ಪವಾರ್ ಗೇಮ್ ಸ್ಟಾರ್ಟ್ ಆಯ್ತಾ? ಇದೆಲ್ಲದರ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆಯನ್ನ ಕೊಡ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ವಿಮಾನ ಅಪಘಾತದಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅಕಾಲಿಕ ನಿಧನ ಮಹಾರಾಷ್ಟ್ರ ರಾಜಕಾರಣವನ್ನ ಶಾಕ್ನಲ್ಲೇ ಅಲ್ಲ, ಅಸ್ಥಿರತೆಯಲ್ಲೂ ತಳ್ಳಿದೆ. ಒಂದು ದಿನದಲ್ಲಿ ಮಹಾರಾಷ್ಟ್ರದ ಅಧಿಕಾರ ಸಮೀಕರಣ ಬದಲಾಗಿದೆ. ಅಜಿತ್ ಪವಾರ್ ಅಗಲಿಕೆಯೊಂದಿಗೆ ತೆರವಾದ ಡಿಸಿಎಂ ಸ್ಥಾನಕ್ಕೆ ಪತ್ನಿ ಸುನೇತ್ರಾ ಪವಾರ್ ಅವರನ್ನ ನೇಮಿಸಿರೋದು ಸರ್ಕಾರವನ್ನ ಉಳಿಸಿಕೊಳ್ಳುವ ಪ್ರಯತ್ನವೇ ಅಥವಾ ಮುಂದಿನ ರಾಜಕೀಯ ಭೂಕಂಪವನ್ನ ತಡೆಯುವ ತಂತ್ರವೇ ಎಂಬ ಪ್ರಶ್ನೆ ಎದ್ದಿದೆ. ದುಃಖದ ಮಧ್ಯೆಯೇ ನಡೆದ ಈ ತುರ್ತು ನೇಮಕ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಇದೀಗ ನಿಜವಾದ ಆತಂಕ ಆರಂಭವಾಗಿದೆ. ಸುನೇತ್ರಾ ಪವಾರ್ ಡಿಸಿಎಂ ಆಗುತ್ತಿದ್ದಂತೆ ಮಹಾಯುತಿ ಸರ್ಕಾರ ಹಳಿಯ ಮೇಲೆ ಬಂದಿದೆ ಎಂದು ಹೊರಗೆ ತೋರಿಸಿದರೂ ಒಳಗೊಳಗೆ ಬಿಜೆಪಿ ಮತ್ತು ಶಿಂದೆ ಶಿವಸೇನೆಗೆ ದೊಡ್ಡ ಭೀತಿ ಕಾಡುತ್ತಿದೆ. ಆ ಭೀತಿಯ ಹೆಸರು ಎನ್ಸಿಪಿ ವಿಲೀನ. ಅಜಿತ್ ಪವಾರ್ ವಿಭಜಿಸಿದ್ದ ಎನ್ಸಿಪಿ ಮತ್ತೆ ಒಂದಾದರೆ ಮಹಾಯುತಿ ಸರ್ಕಾರದ ಸ್ಥಿರತೆ ಇಟ್ಸೆಲ್ಫ್ ಪ್ರಶ್ನೆಯಾಗಿದೆ. ಅಜಿತ್ ಪವಾರ್ ಅಗಲಿಕೆಯ ನಂತರ ಈ ವಿಲೀನ ಪ್ರಕ್ರಿಯೆ ವೇಗ ಪಡೆಯುತ್ತಿದೆಯೇ ಎಂಬುದೇ ಈಗ ಮಹಾರಾಷ್ಟ್ರ ರಾಜಕಾರಣದ ಅತ್ಯಂತ ನಿರ್ಣಾಯಕ ಪ್ರಶ್ನೆ. ಆದರೆ ಬಿಜೆಪಿ ಜೊತೆ ಕೈ ಜೋಡಿಸುವುದನ್ನ ತೀವ್ರವಾಗಿ ವಿರೋಧಿಸಿದ್ದ ಶರದ್ ಪವಾರ್ ನೇತೃತ್ವದ ಬಣ ಎನ್ಸಿಪಿ ಎಂಬ ಹೆಸರಿನಲ್ಲಿ ಹೊಸ ಬಣ ರಚಿಸಿಕೊಂಡು ವಿಪಕ್ಷ ಮೈತ್ರಿಕೂಟ ಮಹಾ ವಿಕಾಸ್ ಆಘಾಡಿಯ ಭಾಗವಾಗಿತ್ತು. ಶರದ್ ಪವಾರ್ ಮಾತ್ರ ತಮ್ಮ ಎನ್ಸಿಪಿಯ ವೈಭವದ ದಿನಗಳನ್ನ ಮತ್ತೆ ನೋಡಬೇಕೆಂಬ ಆಶಯ ಹೊಂದಿದ್ದಾರೆ. ಹೀಗಾಗಿ ಎರಡು ಬಣಗಳ ವಿಲೀನ ಸಾಧ್ಯತೆ ಕುರಿತು ಮಾತುಕತೆಗಳು ಆರಂಭವಾಗಿವೆ. ಆಶ್ಚರ್ಯಕರ ಸಂಗತಿ ಎಂದರೆ ಅಜಿತ್ ಜೀವಂತವಿದ್ದಾಗಲೇ ಈ ವಿಲೀನದ ಚರ್ಚೆಗಳು ನಡೆದಿದ್ದವು. ಬಾರಾಮತಿ ವಿಮಾನ ಅಪಘಾತಕ್ಕೂ ಕೇವಲ 4 ದಿನಗಳ ಮೊದಲು ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ನಾಯಕ ಸಂಜಯ್ ರಾವತ್ ಅಜಿತ್ ಮತ್ತೆ ಎಂವಿಎ ಮೈತ್ರಿಕೂಟಕ್ಕೆ ಮರಳುತ್ತಾರೆ ಎಂದು ಹೇಳಿಕೆ ನೀಡಿದ್ದರು. ಆದ್ರೆ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗಿದ್ದ ಅಜಿತ್ ಪವಾರ್ ಈಗ ಜೀವಂತವಿಲ್ಲ. ಅಜಿತ್ ಪವಾರ್ ಅವರ ಅಗಲಿಕೆಯ ನಂತರ ಎರಡು ಎನ್ಸಿಪಿ ಬಣಗಳ ನಡುವೆ ಭಾವನಾತ್ಮಕ ಸಂಬಂಧ ಗಟ್ಟಿಯಾಗುತ್ತಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಈ ಭಾವನಾತ್ಮಕ ಅಲೆ ವಿಲೀನ ಪ್ರಕ್ರಿಯೆಗೆ ಸೂಕ್ತ ಸಮಯ ಎಂದು ಶರದ್ ಪವಾರ್ ಬಣದ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಎನ್ಸಿಪಿ ನಾಯಕ ಅನಿಲ್ ದೇಶ್ಮುಖ್ ಎನ್ಸಿಪಿ ವಿಲೀನಗೊಳ್ಳಬೇಕು ಎಂಬುದು ಅಜಿತ್ ಪವಾರ್ ಅವರ ಕನಸಾಗಿತ್ತು. ಅವರನ್ನು ಪ್ರೀತಿಸುವ ಎಲ್ಲರೂ ಒಂದಾಗಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಜಯಂತ್ ಪಾಟೀಲ್, ಛಗನ್ ಭುಜಬಲ್ ಮತ್ತು ತಾವು ನಿರಂತರ ಮಾತುಕತೆಯಲ್ಲಿ ನಿರತರಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಷ್ಟೆಲ್ಲ ಚರ್ಚೆಗಳ ನಡುವೆಯೂ ಅಜಿತ್ ಅವರ ಬಣ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಜೊತೆ ಮುಂದುವರಿಯುವ ಸಾಧ್ಯತೆಯನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಲು ಸಾಧ್ಯವಿಲ್ಲ. ಯಾಕಂದ್ರೆ ಮಹಾಯುತಿ ಸರ್ಕಾರ ಈಗಾಗಲೇ ಸುನೇತ್ರಾ ಅವರನ್ನ ಉಪಮುಖ್ಯಮಂತ್ರಿಯಾಗಿ ನೇಮಿಸುವ ಮೂಲಕ ಆ ಬಣವನ್ನು ತನ್ನತ್ತ ಕಟ್ಟಿ ಹಾಕುವ ರಾಜಕೀಯ ಲೆಕ್ಕಾಚಾರ ನಡೆಸಿದೆ. ಈ ನಿರ್ಧಾರ ಮಾನವೀಯತೆಯ ಹೆಸರಿನಲ್ಲ ಅಥವಾ ಭವಿಷ್ಯದ ರಾಜಕೀಯ ಅಪಾಯಗಳನ್ನು ತಡೆಯುವ ತಂತ್ರವೋ ಎಂಬ ಪ್ರಶ್ನೆಗಳು ಉದ್ಭವವಾಗಿವೆ. ಅಜಿತ್ ಪವಾರ್ ಅಗಲಿಕೆಯ ನಂತರ ಎನ್ಸಿಪಿಯೊಳಗಿನ ಶಕ್ತಿ ಸಮೀಕರಣಗಳು ವೇಗವಾಗಿ ಬದಲಾಗುತ್ತಿವೆ. ನಾಯಕತ್ವವಿಲ್ಲದ ಸ್ಥಿತಿಯಲ್ಲಿ ಅಜಿತ್ ಬಣದ ಶಾಸಕರು ಮತ್ತು ನಾಯಕರು ಮುಂದಿನ ರಾಜಕೀಯ ದಿಕ್ಕು ಯಾವುದು ಎಂಬ ಗೊಂದಲದಲ್ಲಿದ್ದಾರೆ. ಈ ಖಾಲಿತನವೇ ಶರದ್ ಪವಾರ್ ಬಣಕ್ಕೆ
ಬರೋದಕ್ಕೆ ಅವಕಾಶವಾಗಿ ಕಾಣುತ್ತಿದೆ. ಅನುಭವಿ ರಾಜಕಾರಣಿ ಶರದ್ ಪವಾರ್ ಭಾವನಾತ್ಮಕ ಕ್ಷಣವನ್ನ ರಾಜಕೀಯವಾಗಿ ರೂಪಾಂತರಿಸುವಲ್ಲಿ ನಿಪುಣರು ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಹೀಗಾಗಿ ಅಜಿತ್ ಹೆಸರಿನಲ್ಲಿ ಪಕ್ಷದ ಒಗ್ಗಟ್ಟಿನ ಸಂದೇಶ ನೀಡುತ್ತಾ ವಿಲೀನದ ಮಾತುಕತೆಗಳನ್ನ ಅವರು ಮತ್ತಷ್ಟು ಚುರುಕುಗೊಳಿಸಿರುವುದು ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿದೆ. ಇನ್ನೊಂದು ಕಡೆ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಈ ಎಲ್ಲಾ ಬೆಳವಣಿಗೆಗಳನ್ನ ಎಚ್ಚರಿಕೆಯಿಂದ ಗಮನಿಸುತ್ತಿವೆ. ಸುನೇತ್ರಾ ಪವಾರ್ ಅವರನ್ನ ಡಿಸಿಎಂ ಮಾಡುವ ಮೂಲಕ ತಾತ್ಕಾಲಿಕವಾಗಿ ಅಜಿತ್ ಪವಾರ್ ಬಣವನ್ನ ತಮ್ಮ ಕಡೆ ಉಳಿಸಿಕೊಳ್ಳುವ ಪ್ರಯತ್ನ ನಡೆದಿದ್ದರೂ ದೀರ್ಘಾವಧಿಯಲ್ಲಿ ಇದು ಸಾಕಾಗುತ್ತದೆ ಎಂಬ ಪ್ರಶ್ನೆ ಎದುರಾಗಿದೆ. ಎನ್ಸಿಪಿ ಎರಡು ಬಣಗಳು ಒಂದಾದರೆ ಮಹಾಯುತಿ ಸರ್ಕಾರದಲ್ಲಿ ಸಂಖ್ಯಾಬಲ ಮಾತ್ರವಲ್ಲ, ರಾಜಕೀಯ ನಿಯಂತ್ರಣವು ಬದಲಾಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮುಂದಿನ ಕೆಲವು ದಿನಗಳು ಶಾಂತವಾಗಿದ್ದರೂ ಒಳಗೊಳಗೆ ನಡೆಯುತ್ತಿರುವ ರಾಜಕೀಯ ಚಲನವಲನಗಳು ಭವಿಷ್ಯದ ದೊಡ್ಡ ಬದಲಾವಣೆಗಳಿಗೆ ಸೂಚನೆ ನೀಡುತ್ತಿರುವಂತಾಗಿದೆ. ಮತ್ತೊಂದು ಕಡೆ ಅಜಿತ್ ಅವರ ವಿಮಾನ ಅಪಘಾತದ ಸುತ್ತಲೂ ಕೂಡ ರಾಜಕೀಯ ಆರಂಭ ಆಗಿದೆ. ಪತಿಯ ಅಂತ್ಯಕ್ರಿಯೆ ಪೂರ್ಣಗೊಳ್ಳುವ ಮೊದಲೇ ಸುನೇತ್ರಾ ಪವಾರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿರುವುದು ವ್ಯಾಪಕ ವಿವಾದಕ್ಕೆ ಕಾರಣವಾಗಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಮುಖವಾಣಿ ಸಾಮ್ನಾ ತನ್ನ ಸಂಪಾದಕೀಯದಲ್ಲಿ ಈ ನಿರ್ಧಾರದ ಹಿಂದೆ ಬಿಜೆಪಿ ಮಾಸ್ಟರ್ ಮೈಂಡ್ ಕೈವಾಡವಿದೆ ಎಂದು ಗಂಭೀರ ಆರೋಪ ಮಾಡಿದೆ. ಸುನೇತ್ರಾ ಪ್ರಮಾಣ ವಚನದ ಬಗ್ಗೆ ಶರದ್ ಪವಾರ್, ಸುಪ್ರಿಯಾ ಸುಳೆ ಅಥವಾ ಪವಾರ್ ಕುಟುಂಬದ ಇತರ ಸದಸ್ಯರಿಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ಸಾಮ್ನಾ ಪ್ರಶ್ನಿಸಿದೆ. ಶರದ್ ಪವಾರ್ ಕೂಡ ಸುನೇತ್ರಾ ಪ್ರಮಾಣ ವಚನದ ಬಗ್ಗೆ ನನಗೆ ತಿಳಿದಿರಲಿಲ್ಲ ಅಂತ ಹೇಳಿರೋದು ಈ ಅನುಮಾನಗಳಿಗೆ ಇನ್ನಷ್ಟು ಬಲವನ್ನ ಕೊಟ್ಟಿದೆ. ಸುನೇತ್ರಾ ಪವಾರ್ ಬಾರಾಮತಿಯಿಂದ ಮುಂಬೈಗೆ ಪ್ರಯಾಣಿಸುತ್ತಿರುವ ಬಗ್ಗೆ ಯಾವುದೇ ಸೂಚನೆ ಇರಲಿಲ್ಲ. ಹಾಗಾದ್ರೆ ಈ ತುರ್ತು ಪ್ರಮಾಣ ವಚನ ನಿರ್ಧಾರ ಯಾರದ್ದು ಎಂಬ ಪ್ರಶ್ನೆಯನ್ನ ಸಾಮ್ನಾ ಎತ್ತಿದೆ. ಜೊತೆಗೆ ಪತಿಯ ಅಂತ್ಯಕ್ರಿಯೆಗಳು ಪೂರ್ಣಗೊಳ್ಳುವ ಮೊದಲೇ ಪ್ರಮಾಣ ವಚನ ಸ್ವೀಕರಿಸುವುದು ಹಿಂದುತ್ವ ನಂಬಿಕೆಗಳಿಗೆ ಹೊಂದಿಕೆಯಾಗುವುದಿಲ್ಲ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದೆ. ಪಕ್ಷದ ನಿಯಂತ್ರಣ ಪ್ರಫುಲ್ ಪಟೇಲ್ ಕೈಗೆ ಹೋಗುವುದನ್ನ ತಡೆಯಲು ಸುನೇತ್ರಾ ಪವಾರ್ ಅವರಿಗೆ ತರಾತುರಿಯಲ್ಲಿ ಡಿಸಿಎಂ ಸ್ಥಾನ ನೀಡಲಾಗಿದೆ ಎಂಬ ಆರೋಪವು ಕೇಳಿ ಬರ್ತಿದೆ. ಸಾಮ್ನಾ ಸಂಪಾದಕೀಯದಲ್ಲಿ ಸುನೇತ್ರಾ ಪವಾರ್ ಮೂಕಗೊಂಬೆಯಾಗದೆ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಬೇಕು ಎಂಬ ಆಗ್ರಹವನ್ನು ಮುಂದಿಟ್ಟಿದೆ. ಒಟ್ಟಾರೆ ಅಜಿತ್ ಪವಾರ್ ಅವರ ಅಕಾಲಿಕ ಅಗಲಿಕೆ ಮಹಾರಾಷ್ಟ್ರ ರಾಜಕಾರಣವನ್ನ ಅನಿರೀಕ್ಷಿತ ತಿರುವಿನತ್ತ ಕರೆದೊಯ್ದಿದೆ. ಸುನೇತ್ರಾ ಪವಾರ್ ಅವರನ್ನ ಡಿಸಿಎಂ ಮಾಡುವ ಮೂಲಕ ಮಹಾಯುತಿ ಸರ್ಕಾರ ತಾತ್ಕಾಲಿಕ ಸ್ಥಿರತೆಯನ್ನ ತೋರಿಸಿದ್ರು ಎನ್ಸಿಪಿ ವಿಲೀನದ ಭೀತಿ ಸರ್ಕಾರದ ತಲೆಯ ಮೇಲೆಯೇ ತೂಗಾಡುತ್ತಿದೆ. ಭಾವನಾತ್ಮಕ ಅಲೆ, ಒಳ ರಾಜಕೀಯ ಲೆಕ್ಕಾಚಾರ ಮತ್ತು ಅಧಿಕಾರದ ತಂತ್ರಗಳು ಒಂದೇ ಸಮಯದಲ್ಲಿ ಚಲಿಸುತ್ತಿವೆ. ಈ ಎಲ್ಲದರಲ್ಲಿ ಅಂತಿಮವಾಗಿ ಗೆಲ್ಲುವುದು ಮಾನವೀಯತೆಯೇ, ತಂತ್ರವೇ ಅಥವಾ ಶುದ್ಧ ರಾಜಕೀಯವೇ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಒಂದಂತೂ ಖಚಿತ, ಅಜಿತ್ ಪವಾರ್ ಅಗಲಿಕೆಯ ನಂತರ ಮಹಾರಾಷ್ಟ್ರ ರಾಜಕಾರಣ ಎಂದಿನಂತಿರಲಾರದು. ಒಟ್ನಲ್ಲಿ ಅಜಿತ್ ಪವಾರ್ ಅವರ ಅಗಲಿಕೆಯೊಂದಿಗೆ ಒಂದು ಯುಗ ಮುಕ್ತಾಯವಾದಂತಾದರೂ ಅದರ ಬಳಿಕ ಆರಂಭವಾದ ರಾಜಕೀಯ ಆಟ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಸುನೇತ್ರಾ ಪವಾರ್ ಅವರನ್ನ ಉಪಮುಖ್ಯಮಂತ್ರಿಯಾಗಿಸಿ ಸರ್ಕಾರ ತಕ್ಷಣದ ಸ್ಥಿರತೆಯನ್ನ ಸಾಧಿಸಿದೆ ಎನ್ನಬಹುದಾದ್ರೂ ಕೂಡ ಎನ್ಸಿಪಿ ವಿಲೀನದ ನೆರಳು ಇನ್ನು ಮಹಾಯುತಿ ಸರ್ಕಾರದ ಮೇಲೆ ಬೀಳುತ್ತಲೇ ಇದೆ. ಶರದ್ ಪವಾರ್ ಭಾವನಾತ್ಮಕ ಅಲೆಗೂ ರಾಜಕೀಯ ಲೆಕ್ಕಾಚಾರಕ್ಕೂ ಸಮತೋಲನ ಸಾಧಿಸಲು ಮುಂದಾಗಿದ್ರೆ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಈ ಬೆಳವಣಿಗೆಗಳನ್ನ ಆತಂಕದಿಂದಲೇ ನೋಡ್ತಾ ಇದೆ. ಕೆಲವು ದಿನಗಳು ಮಹಾರಾಷ್ಟ್ರ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಬಹುದು. ಎನ್ಸಿಪಿ ಮತ್ತೆ ಒಂದಾಗುತ್ತಾ? ಸುನೇತ್ರಾ ಪವಾರ್ ಶಕ್ತಿ ಕೇಂದ್ರವಾಗ್ತಾರಾ ಅಥವಾ ತಾತ್ಕಾಲಿಕ ವ್ಯವಸ್ಥೆಯಾಗ್ತಾರಾ? ಮತ್ತು ಅಜಿತ್ ಪವಾರ್ ನಂತರದ ರಾಜಕಾರಣದಲ್ಲಿ ನಿಜವಾದ ಆಟಗಾರ ಯಾರು? ಈ ಪ್ರಶ್ನೆಗಳ ಉತ್ತರಗಳೊಂದಿಗೆ ಮಹಾರಾಷ್ಟ್ರ ರಾಜಕೀಯದ ಮುಂದಿನ ಅಧ್ಯಾಯ ಈಗಲೇ ಬರೆಯಲಾಗ್ತಾ ಇದೆ. ಇದರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.